ನಮಸ್ತೆ ಫ್ರೆಂಡ್, ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ. ನೋಡಿ, ನಾನು ಈ ಸೈಜಿನಿರೋದು ಒಂದು 5-6 ಮಾವಿನಕಾಯಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡಿ ಇದರ ಬಾಟ್ಲಿಗೆ ಹಾಕಿ ಇಟ್ಟುಕೊಳ್ಳೋಣ. ಎಲ್ಲ ಮಾವಿನಕಾಯಿ ಕಟ್ ಮಾಡಿದ ಮೇಲೆ ಅಳತೆಗೆ ತಕ್ಕಷ್ಟು ಉಪ್ಪು ಹಾಕಿ, ನೋಡಿ ಈ ರೀತಿ ಉಪ್ಪು ಅಳತೆಗೆ ತಕ್ಕಷ್ಟು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಟ್ಲಿಗೆ ಹಾಕಿ ಒಂದು 3 ದಿನಗಳ ಕಾಲ ಇಟ್ಟರೆ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಾಗಿ ನೀರು ಬಿಡುತ್ತದೆ. ಆ ನೀರನ್ನೆಲ್ಲ ಬಸಿದು ಚೆಲ್ಲಬೇಕು, ಅದನ್ನು ಉಪಯೋಗಿಸಬಾರದು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಬೇಕು. ಮತ್ತು ಇದಕ್ಕೆ ಜೀರಿಗೆ, ಮೆಂತ್ಯ, ಸಾಸಿವೆ 3 ಪುಡಿ ಹುರಿದು ಪುಡಿ ಮಾಡಿ ಹಾಕಿಕೊಳ್ಳಬೇಕು. ಹಾಕಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿ ಇಟ್ಟುಕೊಂಡರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಈ ರೀತಿ ಉಪ್ಪಿನಕಾಯಿ ಹಾಕಿದ್ದೇನೆ ನಾನು. ನೋಡಿ, ಈ ರೀತಿ ಎಣ್ಣೆ ತೆಗೆದಿದ್ದರೆ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತದೆ, ಇಡುವುದಿಲ್ಲ. ನೋಡಿ ಉಪ್ಪಿನಕಾಯಿ ಹೇಗೆ ಚೆನ್ನಾಗಾಗಿದೆ ಎಂದು, ತುಂಬ ರುಚಿಕರವಾಗಿರ್ತದೆ.